ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ರಾಮೇಶ್ವರಂ ಕೆಫೆ ಇವಾಗ ಇಡೀ ಭಾರತದಲ್ಲಿ ಬಹಳ ಸದ್ದು ಮಾಡ್ತಿರೋ ಒಂದು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಬಹಳ ದೊಡ್ಡ ಹೆಸರು ಮಾಡ್ತಿರೋ ಒಂದು ಕೆಫೆ. ಕುಂದಲಹಳ್ಳಿ ಬೆಂಗಳೂರಿನಲ್ಲಿರುವಂತಹ ಒಂದು ರಾಮೇಶ್ವರಂ ಕೆಫೆ ಔಟ್ಲೆಟ್ ಏನಿದೆ ಅಲ್ಲಿ ನಿನ್ನೆ ಒಂದು ಆಘಾತಕಾರಿ ಘಟನೆ ನಡೆದಿದೆ. ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಅಲ್ಲೊಂದು ಸಣ್ಣ ಮಟ್ಟದ ಬಾಂಬ್ ಬ್ಲಾಸ್ಟ್ ಆಗಿದೆ. ಅಂದರೆ ಈಗ ಖಚಿತ ಆಗಿದೆ ಅದು ಲೋ ಇಂಟೆನ್ಸಿಟಿ ಇರುವಂಥ ಒಂದು ಇಂಪ್ರೂವೈಸ್ಡ್ ಬಾಂಬ್, ಅದು ಎಕ್ಸ್ಪ್ಲೋಸಿವ್ ಅನ್ನೋದು ಗೊತ್ತಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಮಾತಾಡಿದ್ದಾಗಿದೆ. ಆದರೆ ಏನಾಯಿತು ಹಾಗಾದರೆ, ಆ ಟೈಮ್ ಲೈನ್ ಹೇಗಿತ್ತು? ಅಲ್ಲಿನ ಕೆಫೆಯ CCTV ಫೂಟೇಜ್ನ ಆಧಾರದ ಮೇಲೆ ಹೇಳೋದಾದರೆ 11:38ಕ್ಕೆ ಆ ಮನುಷ್ಯ ಕೆಫೆ ಒಳಗಡೆ ಬಂದು ರವಾ ಇಡ್ಲಿಗೆ ಒಂದು ಟೋಕನ್ ತಗೋತಾನೆ. ಅವನ ಬೆನ್ನಲ್ಲಿ ಒಂದು ಬ್ಯಾಗ್ ಇದೆ, ಕ್ಯಾಪ್ ಹಾಕಿದ್ದಾನೆ, ಮಾಸ್ಕ್ ಹಾಕ್ಕೊಂಡಿದ್ದಾನೆ, ಗ್ಲಾಸ್ ಹಾಕಿದ್ದಾನೆ. ಅಂದರೆ ಎಲ್ಲೂ ಯಾರು ಅಂತ ಗೊತ್ತಾಗುವ ಹಾಗಿಲ್ಲ, ಐಡೆಂಟಿಫೈ ಆಗದ ಹಾಗೆ ಅವನು ಮಾಸ್ಕ್ ಎಲ್ಲ ವೆಲ್ ಪ್ರಿಪೇರ್ಡ್. ಎಕ್ಸ್ಪ್ಲೋಸಿವ್ ಏನಿದೆ ಅದನ್ನು ಬೆನ್ನಿಗೆ ಹಾಕ್ಕೊಂಡು 11:38ಕ್ಕೆ ಬಂದು ರವಾ ಇಡ್ಲಿ ಆರ್ಡರ್ ಮಾಡ್ತಾನೆ. ಅದನ್ನು ಟೋಕನ್ ತೊಗೊಂಡು ಹೋಗಿ ರವಾ ಇಡ್ಲಿಯನ್ನು ತೊಗೊಂಡು 6 ನಿಮಿಷಗಳ ಒಳಗೆ ಅದನ್ನು ತಿಂದು 11:44ಕ್ಕೆ ಅದನ್ನು ಮುಗಿಸಿ 11:44ಕ್ಕೆ ವಾಶ್ ಬೇಸಿನ್ ಹತ್ರ ಹೋಗಿ ಕೈ ತೊಳೆದು ಅಲ್ಲೇ ಆ ಬ್ಯಾಗನ್ನು ಇಟ್ಟು ಮನುಷ್ಯ ಹೊರಡ್ತಾನೆ. ಈ ಗ್ಯಾಪಲ್ಲಿ ಅವನು ಫೋನ್ ಕಾಲ್ನಲ್ಲಿ ಮಾತಾಡ್ತಾ ಇರೋದು ಸಹ CCTVಯಲ್ಲಿ ರೆಕಾರ್ಡ್ ಆಗಿದೆ. ಪೊಲೀಸ್ನವ್ರು ಇವಾಗ ಆ ಕಾಲ್ ಆ ಟೈಮ್ನಲ್ಲಿ ಎಲ್ಲೆಲ್ಲಿಂದ ಹೋಗಿದೆ, ಯಾವ್ಯಾವ ನಂಬರಿಂದ ಹೋಗಿದೆ, ಯಾರ್ಯಾರಿಗೆ ಹೋಗಿದೆ ಅನ್ನೋದನ್ನು ಟ್ರ್ಯಾಕ್ ಮಾಡಿ ಟ್ರೇಸ್ ಮಾಡಿ ಅವನನ್ನು ಹುಡುಕುವ ಪ್ರಯತ್ನ ನಡೀತಾ ಇದೆ. ಅವನ ಜೊತೆಲಿ ಇದ್ದವನು ಒಬ್ಬನನ್ನು ಯಾರನ್ನೋ ಬಂಧಿಸಿದ್ದಾರೆ, ವಿಚಾರಣೆ ನಡೀತಾ ಇದೆ. ಗೊತ್ತಿಲ್ಲ ಅದು ಅವನ ಜೊತೆಗೆ ಇದ್ದವನು ಸಂಬಂಧಪಟ್ಟವನ ಅಲ್ವಾ, ಮಾತಾಡಿದ್ದ ಮಾತ್ರನ, ಕೆಫೆಯಲ್ಲಿ ಪರಿಚಯ ಆದವನ, ಅದು ಗೊತ್ತಿಲ್ಲ. ಅದರ ಆಚೆಗೆ ಅದು ಬಿಟ್ಬೇಡ, ಇವನ್ನ ಕಾನ್ಸಂಟ್ರೇಟ್ ಮಾಡೋಣ. 11:38ಕ್ಕೆ ಇಡ್ಲಿ ತಿಂದ, 12:56ಕ್ಕೆ ಬ್ಲಾಸ್ಟ್ ಮಾಡ್ದ. ಇದು ಟೈಮ್ ಲೈನ್. ಈಗ ಪೊಲೀಸ್ನವ್ರಿಗೆ ಟೆನ್ಷನ್ ಸ್ಟಾರ್ಟ್ ಆಗಿರೋದು, ಯಾರು, ಎಲ್ಲಿಂದ ಬಂದ, ಯಾಕೆ ಬಂದ, ಎಕ್ಸ್ಪ್ಲೋಸಿವ್ನ ತಂದು ಅಲ್ಲಿ ಯಾಕೆ ಇಟ್ಟಿದ್ರು, ರಾಮೇಶ್ವರಂ ಕೆಫೆಯನ್ನು ಯಾಕೆ ಟಾರ್ಗೆಟ್ ಮಾಡಿದ್ರು, ಅಂದರೆ ಅದು ಜನನಿಬಿಡ ಪ್ರದೇಶ, ಹೆದರಿಸಬೇಕು ಅನ್ನುವ ಕಾರಣಕ್ಕೋ, ಅಥವಾ ಇದು ಅವರ ವೈರಿಗಳು, ದುಶ್ಮನ್ಗಳು. ಅಂದರೆ ಈ ರಾಮೇಶ್ವರಂ ಕೆಫೆ ಹೆಂಗೆ ಅಂತಂದರೆ, ಅದು ಒಂದು ಏರಿಯಾಗೆ ಎಂಟ್ರಿ ಕೊಟ್ಟರೆ ಸುತ್ತಮುತ್ತಲ 10 ಹೋಟೆಲ್ಗಳ ಕಸ್ಟಮರ್ಸ್ನ ಅದು ತನ್ನದಾಗಿಸ್ಕೊಳ್ಬಿಡುತ್ತೆ. ಅದರ ರುಚಿಗಿರ್ಬೋದು, ಅದು ಬೇರೆ ಕಾರಣಗಳಿರ್ಬೋದು, ಶುಚಿಗಿರ್ಬೋದು, ಮತ್ತು ಏನೇ ಇದ್ದಿರ್ಬೋದು, ರಾಮೇಶ್ವರಂ ಕೆಫೆಗೆ ಅದೊಂದು ತಾಕತ್ತಿದೆ. ಅದು ಎಲ್ಲೇ ಹೋದರೂ ಸಹಿತ ಸೆಂಟರ್ ಆಫ್ ಅಟ್ರಾಕ್ಷನ್. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿದ್ರೆ ಅದರ ಹವಾ ಯಾವ ರೇಂಜಲ್ಲಿದೆ ಅಂತ ನೀವು ನೋಡಿದ್ದೀರ. ಹೀಗಿರುವಾಗ ಇದು 2 ಆ್ಯಂಗಲಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಒಂದು, ಉಗ್ರಗಾಮಿಗಳು ಈ ಬಾಂಬನ್ನು, ಇದು ಎಕ್ಸ್ಪ್ಲೋಸಿವಾ, ಇದು ವರ್ಕ್ ಆಗುತ್ತಾ, ಏನೋ ಒಂದು ಅಟೆಂಪ್ಟ್ ಮಾಡಿರಬಹುದು, ಅಥವಾ ಯಾರೋ ವೈರಿಗಳು ತಮ್ಮ ದ್ವೇಷವನ್ನು ಈ ರೀತಿಯಲ್ಲಿ ಹೊರ ಹಾಕಿರಬಹುದಾ. ಈ 2 ಆ್ಯಂಗಲಲ್ಲಿ ಯೋಚನೆ ಮಾಡ್ತಿರೋದು. ಏನೇ ಇರಲಿ, ಅದು ಒಂದು ಗೊತ್ತಾಗುತ್ತೆ. ಈಗ ಅವನ್ನ ಅರೆಸ್ಟ್ ಆದಮೇಲೆ ಅವೆಲ್ಲ ಬರುತ್ತೆ. ಪೊಲೀಸ್ನವ್ರಿಗೆ ಟೆನ್ಷನ್ ಸ್ಟಾರ್ಟ್ ಆಗಿರೋದು ಏನಕ್ಕೆ ಅಂತಂದರೆ, ಕ್ಯಾಪ್ ಹಾಕೊಂಡೇನು, ಗ್ಲಾಸ್ ಹಾಕೊಂಡೇನು, ಮಾಸ್ಕ್ ಹಾಕೊಂಡೇನು, ಹೆಂಗೆ ಹಿಡಿಯೋದು? ಅದು ರಾಮೇಶ್ವರಂ ಕೆಫೆಗೆ ಬಂದ ಯಾಕೆ? ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಗೆ ಯಾಕೆ ಬಂದ? ಸಿದ್ದರಾಮಯ್ಯನವರು ಆಲ್ರೆಡಿ ಈಗ ಹಾಸ್ಪಿಟಲ್ನಲ್ಲಿ ಗಾಯಗೊಂಡವ್ರನ್ನ ಹೋಗಿ ಭೇಟಿ ಮಾಡಿದ್ದಾರೆ. ಈಗ ಸ್ಥಳಕ್ಕೂ ಬಂದಿದ್ದಾರೆ, ರಾಮೇಶ್ವರಂ ಕೆಫೆ ಸ್ಥಳಕ್ಕೆ ಬಂದಿದ್ದಾರೆ, ಪರಿಶೀಲಿಸ್ತಾ ಇದ್ದಾರೆ ಏನಾಗಿತ್ತು, ಎಲ್ಲಾಯಿತು, ಏನಾಯಿತು ಅಂತ. ಅಂದರೆ ವಿಜುವಲ್ಸ್ ಎಲ್ಲ ನೋಡಿದ್ರೆ ತುಂಬ ಭಯ ಆಗೋ ಥರ ಇದೆ. ಪಾಪ ಕೆಲವರಿಗೆ ಬೆನ್ನೆಲ್ಲ ರಕ್ತ ಬರ್ತಾ ಇದೆ, ಮುಖ ಎಲ್ಲ ಇದಾಗಿದೆ. ಅಂದರೆ ಒಂದು ಎಕ್ಸ್ಪ್ಲೋಸಿವ್ ಬ್ಲಾಸ್ಟ್ ಆದರೆ ಅಂಥ ಜನನಿಬಿಡ ಪ್ರದೇಶದಲ್ಲಿ ಹೋಟೆಲ್ನಲ್ಲಿ ಹೆಂಗಿರ್ಬೋದು? ಬಟ್ ಇಟ್ ಈಸ್ ವೆಲ್ ಪ್ಲ್ಯಾನ್ಡ್ ಅನ್ನೋ ಥರ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಅಂದರೆ ನೀಟ್ಲಿ ಪ್ಲ್ಯಾನ್ ಮಾಡಿದ್ದಾರೆ. ಹೀಗೆ ಮಾಡಬೇಕು, ಹೀಗೆ ವರ್ಕ್ ಆಗುತ್ತೆ, ಇಲ್ಲಿ ಹೋಗಿಡಬೇಕು, ಅವನು ಹೊರಗಡೆ ಪಾಸ್ ಆಗಿರೋದು, ಅಲ್ಲೆಲ್ಲೋ ಬಚ್ಚಿ ಕೂತ್ಕೊಂಡು ನೋಡ್ತಾ ಇರೋದು, ಇವೆಲ್ಲ ಕ್ಯಾಪ್ಚರ್ ಆಗಿದೆ. ಬಟ್ ಈಗ ಅವನ್ನ ಐಡೆಂಟಿಫೈ ಮಾಡಬೇಕು, ಅವನು ಹುಡುಕಬೇಕೀಗ. ಗೊತ್ತಿಲ್ಲ, ನಮ್ಮ ಬೆಂಗಳೂರಿನ ಪೊಲೀಸರು ಅದರಲ್ಲಿ ಬಹಳ ಪವರ್ಫುಲ್ ಆ್ಯಂಡ್ ವೆರಿ ಇಂಟೆಲಿಜೆಂಟ್. ಹುಡುಕ್ತಾರೆ, ಬಿಡಲ್ಲ. ಯಾವ ಹೊತ್ತದಲ್ಲಿದ್ದರೂ ತಗೊಂಬಂದು ಅವನ್ನ ಒದ್ದು ಬಾಯಿ ಬಿಡಿಸ್ತಾರೆ, ಏನು ಎಂತ ಅಂತ. ನಮಗೂ ಆ ವಿಷಯ ಗೊತ್ತಾಗುತ್ತೆ. ಬಟ್ ಏನಾಯಿತು ರಾಮೇಶ್ವರಂ ಕೆಫೆಯಲ್ಲಿ ಅನ್ನುವ ಒಂದು ಸಣ್ಣ ಟೈಮ್ ಲೈನನ್ನು ನಿಮಗೆ ಹೇಳಬೇಕು ಅನ್ನುವ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀವಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.